ಜೋಸೆಫ್ ಕನ್ನಡ ವಾಹಿನಿಗೆ ಸ್ವಾಗತ. ತುಮಕೂರು ನಗರದ ಎಂಪ್ರೆಸ್ ಪದವಿ ಪೂರ್ವ ಕಾಲೇಜಿಗೆ ನಗರ ಮಾತ್ರವಲ್ಲದೆ ವಿವಿಧ ಗ್ರಾಮೀಣ ಭಾಗದಿಂದ ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿನಿಯರು 1000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ಪಡೆಯಲು ಆಗಮಿಸುತ್ತಾ ಇದ್ದಾರೆ. ತುಮಕೂರಿನ ಕಲ್ಪಾಮೃತ ಸಂಸ್ಥೆ ಅಮೃತ ಆಹಾರ ದಾನಿಗಳ ಸಹಕಾರದೊಂದಿಗೆ ಮಧ್ಯಾಹ್ನದ ಬಿಸಿಯೂಟ ವಿತರಣಾ ಯೋಜನೆಯನ್ನ ಪೌಷ್ಟಿಕಾಮೃತ ಹೆಸರಿನಲ್ಲಿ ಜುಲೈ 2ರಿಂದ ಜಾರಿಗೊಳಿಸ್ತಾ ಇದ್ದು, ಸುಮಾರು 1,000 ವಿದ್ಯಾರ್ಥಿನಿಯರಿಗೆ ಕಲಿಕಾ ವರ್ಷದ 10 ತಿಂಗಳು ಅವಧಿಪೂರ್ಣ ಯೋಜನೆಯ ಪ್ರಯೋಜನ ದೊರೆಯಲಿದೆ. ಪೂಜ್ಯ ಸ್ವಾಮಿ ಜಪಾನಂದಜಿ ಅವರ ಮಾರ್ಗದರ್ಶನದಲ್ಲಿ ಎಂಪ್ರೆಸ್ನಲ್ಲಿಯೂ ಕೂಡ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈ ಸತ್ಕಾರ್ಯಕ್ಕೆ ಕಾಲೇಜು ಅಭಿವೃದ್ಧಿ ಸಮಿತಿಯು ಅಧ್ಯಕ್ಷರು ಆಗಿರುವ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಅವರು ಆಹಾರ ವಿತರಣಾ ಕೇಂದ್ರವನ್ನು ನಿರ್ಮಿಸಿಕೊಟ್ಟಿದ್ದು ಸಹಕಾರಿ ಎನಿಸಿದೆ ಎಂದು ಪಾವಗಡದ ಶ್ರೀರಾಮಕೃಷ್ಣ ಆಶ್ರಮದ ಶ್ರೀ ಜಪಾನಂದಜೀತರವರು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ನಗರದ ಎಂಪ್ರೆಸ್ ಕಾಲೇಜಿನ ಸಭಾಂಗಣದಲ್ಲಿ ಜುಲೈ 2ರಂದು ಬುಧವಾರ ಬೆಳಗ್ಗೆ 10:30ಕ್ಕೆ ಪೌಷ್ಟಿಕಾಮೃತ ಯೋಜನೆಯ ಉದ್ಘಾಟನಾ ಸಮಾರಂಭ ಜರುಗಲಿದ್ದು, ಪಾವಗಡ ರಾಮಕೃಷ್ಣ ಸೇವಾಶ್ರಮದ ಮುಖ್ಯಸ್ಥರು ಆದ ಶ್ರೀ ಸ್ವಾಮಿ ಜಪಾನಂದಜಿ ಮಹಾರಾಜರವರ ಸಾನ್ನಿಧ್ಯದಲ್ಲಿ ಮಾನ್ಯ ಗೃಹ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಮಾರಂಭ ಉದ್ಘಾಟಿಸುತ್ತಾರೆ. ರಾಜ್ಯ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಶ್ರೀಮತಿ ರತ್ನಕಲಾ ಅವರು ವಿದ್ಯಾರ್ಥಿನಿಯರಿಗೆ ಊಟ ವಿತರಣೆಗೆ ಚಾಲನೆ ಕೊಡಲಿದ್ದು, ನಗರ ಶಾಸಕರು ಹಾಗೂ ಎಂಪ್ರೆಸ್ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶ್ರೀ ಜಿಬಿ ಜ್ಯೋತಿ ಗಣೇಶ್ ಅಧ್ಯಕ್ಷತೆ ವಹಿಸುತ್ತಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿ ಶ್ರೀಮತಿ ಶುಭಾ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ ಪ್ರಭು, ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಆದ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಆಗಮಿಸುತ್ತಾರೆ. ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಎಚ್.ಜಿ. ಚಂದ್ರಶೇಖರ್, ಎಸ್ ನಾಗಣ್ಣ, ಡಾಕ್ಟರ್ ಆರ್.ಎಲ್. ರಮೇಶ್ ಬಾಬು, ಬಿಆರ್ ನಟರಾಜ್ ಶೆಟ್ಟಿ, ಡಾಕ್ಟರ್ ಬಾಲಗುರುಮೂರ್ತಿ, ಶ್ರೀಮತಿ ಬಿಆರ್ ಅನ್ನಪೂರ್ಣ, ತಲ್ಲಂ ವೆಂಕಟರಾಮು ಬಾಬು, ಶ್ರೀಮತಿ ತಲ್ಲಂ ಲಕ್ಷ್ಮೀ ವೆಂಕಟರಾಮಣ ಬಾಬು ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು. ಈ ಅನ್ನಪೂರ್ಣೇಶ್ವರಿಯ ಈ ಕಾರ್ಯಕ್ರಮ ಗ್ರಾಮಾಂತರ ವಿಭಾಗದ ಮಕ್ಕಳಿಗೆ, ಅದರಲ್ಲೂ ವಿದ್ಯಾರ್ಥಿನಿಯರಿಗೆ ಫೋಕಸ್ ಮಾಡಿ ಮಾಡ್ತಾ ಇದೆ. ಇದು ಫಸ್ಟ್ ಟೈಮ್ ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಒಂದು ಯೂನಿವರ್ಸಿಟಿಯ ಮಕ್ಕಳಿಗೆ, ಒಂದು ಕಾಲೇಜಿನ ಮಕ್ಕಳಿಗೆ ಈ ಒಂದು ಮಧ್ಯಾಹ್ನದ ಭೋಜನವನ್ನು ಕೊಡೋದಕ್ಕೆ ಏರ್ಪಾಡು ಮಾಡಿರೋದು ಭಾಳ ಚೆನ್ನಾಗಿ. ಇಲ್ಲೊಂದು ನಿಮಗೆ ಒಂದು ಅನುಭವ ಹೇಳ್ತೀನಿ, ನಿಮ್ಗೆ ಗೊತ್ತಾಗ್ತದೆ ಎಷ್ಟು ತೊಂದರೆಯಲ್ಲಿದ್ದಾರೆ. ಕೊನೆಗೆ ನಾವು ನಮ್ಮ ಸಂಸ್ಥೆ ಅನ್ನಪೂರ್ಣೇಶ್ವರ ಆಹಾರ ವಿತರಣಾ ಕೇಂದ್ರದಿಂದ ಆ ಹೆಣ್ಮಕ್ಕಳಿಗೆ ಅಫಿಷಿಯಲಾಗಿ ಕೊಡೋಕೆ ಒಪ್ಪಿದ್ರು. ಈಗ 500 ಜನ ಹೆಣ್ಮಕ್ಳು ಊಟ ಮಾಡ್ತಾರೆ. ಹೋದರೆ ಓಡೋಡಿ ಬರ್ತಾರೆ ಹೆಣ್ಮಕ್ಳು, ಸ್ವಾಮೀಜಿ ಥ್ಯಾಂಕ್ ಯು ಫಾರ್ ಪ್ರೊವೈಡಿಂಗ್ ಫುಡ್ ಫಾರ್ ಅಸ್ ಅಂತ. ಇದು ಭಾಳ ಮುಖ್ಯ ನೋಡಿ. ಒಂದು ಹೇಳ್ತೀನಿ, ನಿಮ್ಗೆ ಯಾಕೆ ಗೊತ್ತಾಗಿಲ್ಲ ಅಂದರೆ ಹೆಣ್ಮಕ್ಳು ಹೇಳೋಕ್ಕೆ ಹೋಗಲ್ಲ, ವಿದ್ಯಾರ್ಥಿನಿಗಳು ಹೇಳೋಲ್ಲ. ದೇ ಫೀಲ್ ಹೌ ಟು ಟೆಲ್ ದೆಮ್, ಅಯ್ಯೋ ಏನು ಮಾಡ್ತೀವಿ ಹೋಗ್ಲಿ ಬಿಡಮ್ಮ ನೋಡೋಣ ಅಂತ ಹೇಳ್ಬಿಡ್ತಾರೆ ಅಂತ ಹೇಳೋಕ್ಕೆ ಹೋಗಲ್ಲ. ನಮ್ಮ ಹತ್ರ ಬರ್ತಾರೆ ಯಾಕಂದರೆ ಏನೋ ಮಾಡೇ ಮಾಡ್ತಾರೆ ಅನ್ನೋ ಧೈರ್ಯ. ಮಧುಕರ್ಜಿ ಆಗಲಿ, ನಾವಾಗಲಿ, ಅಂಬಿಕಮ್ಮ ಅವರಾಗಲಿ, ನಾವೆಲ್ಲರೂ ಏನೋ ಮಾಡ್ತಾರೆ. ಚಿದಾನಂದ ಹೆಸರು ಹೇಳೋಕ್ಕೆ ಏನು ಹೋಗೋದೇ ಇಲ್ಲ, ಖಂಡಿತ ಮಾಡ್ತಾರೆ ಅಂತ. ಹಾಗಾಗಿ ತುಮಕೂರಿನ ಹೃದಯ ಭಾಗದ ಶತಮಾನವನ್ನು ಕಂಡ ಈ ಒಂದು ಸಂಸ್ಥೆಗೆ ಹೊಸ ಶಕ್ತಿಯನ್ನು, ಚೈತನ್ಯವನ್ನು ತುಂಬಕ್ಕೆ ಈ ಕೆಲಸ ತೆಗೆದುಕೊಂಡಿದ್ದೀವಿ. ಮಧುಕರ್ ಅವರು ಭಾಳನೇ ಈವರೆಗೆ ಯೂನಿವರ್ಸಿಟಿ ಪ್ರಾಜೆಕ್ಟಲ್ಲಿ ನಾವು 8,60,000 ಜನಕ್ಕೆ ಊಟ ಹಾಕಿದ್ವಿ ಈವರೆಗೆ 3 ವರ್ಷದಲ್ಲಿ. ಯಾರಾದರೂ ಎಕ್ಸ್ಪರ್ಟ್ಸ್ ಇದ್ದರೆ ಲೆಕ್ಕ ಹಾಕಿ, 8,60,000 ಇಂಟು ಇದು ಬೇರೆ ಎಕ್ಸ್ಪೆಕ್ಟೆಡ್ ಸರ್ 30 ರೂಪೀಸು ಲೆಕ್ಕ ಹಾಕಿ ಎಷ್ಟು ಕೋಟಿ ಬರುತ್ತೆ ಲೆಕ್ಕ ಹಾಕಿ. 3 ಕೋಟಿ ಹತ್ತಿರ ಬರುತ್ತೆ. ಶಬ್ದ ಇಲ್ಲದೆ ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿ ಸರ್ಕಾರಕ್ಕೆ ಏನೂ ನಾವು ತೊಂದರೆ ಕೊಡ್ತಿಲ್ಲ. ನಮ್ಮ ಕೊಡಿ, ನಾವು ಮಾಡ್ತಿದ್ದೀವಿ ಅಂತ. ನಾನು ಈ ಬಟ್ಟೆ ಹಾಕ್ಕೊಂಡಿದ್ರಿಂದ ಈ ಒಳ್ಳೆ ಕೆಲಸ ಆಗುತ್ತೆ ಅಂತ ನಮ್ಮ ಆಶ್ರಮದ ಹೆಸರು ಬಂದಿದ್ದರಿಂದ ಜನ ಅವರಾಗೇ ಬರ್ತಾರೆ. ಸ್ವಾಮೀಜಿ ನಾವು ತಟ್ಟೆ ನಾವು ಕೊಡ್ತೀವಿ, ಲೋಟ ನಾವು ಕೊಡ್ತೀವಿ, ಪಾತ್ರೆ ನಾವು ಕೊಡ್ತೀವಿ, ಅವರವರೇ ಬಂದು ಸಹಾಯ ಮಾಡ್ತಿದ್ದಾರೆ. ಈ ಒಂದು ಪವಿತ್ರವಾದ ಸೇವಾ ಯಜ್ಞಕ್ಕೆ ಒಳ್ಳೊಳ್ಳೆಯವ್ರನ್ನ ಆರಿಸ್ಕೊಂಡಿದ್ದೀವಿ. ವಾಣಿ ವಿಲಾಸ ಆ ಒಂದು ಪರಂಪರೆಯಿಂದ ಬಂದಿರುವಂತಹ ಈ ಒಂದು ವಿದ್ಯಾಸಂಸ್ಥೆ ಇನ್ನೂ ಉಳ್ಕೊಂಡಿರೋದು ದೇವರ ಇಚ್ಛೆ. ಅದು ತುಮಕೂರಿನ ಹೃದಯ ಭಾಗದಲ್ಲಿ ಉಳ್ಕೊಂಡಿರೋದು. ಎರಡನೇದು ಆಶ್ಚರ್ಯಕರ ಆಗುತ್ತೆ. ಏನಂದರೆ ಯಾರನ್ನಾದ್ರೂ ಹೋಗಿ ಕೇಳಿ, ಏನಮ್ಮ ನಿಮ್ಮ ತಂದೆ ಏನು ಮಾಡ್ತಾರೆ ಕೂಲಿ, ಏನಮ್ಮ ನಿಮ್ಮ ತಂದೆ ಏನು ಮಾಡ್ತಿದ್ದಾರೆ, ಅವರು ಆಟೋ ಓಡಿಸ್ತಾರೆ. ಎಲ್ಲ ಕೆಳ ಹಂತದ ಆರ್ಥಿಕವಾಗಿ ಹಿಂದುಳಿದಂತಹ ಒಂದು ಹಿನ್ನೆಲೆಯಲ್ಲಿ ಬಂದಿರುವಂತಹ ಮಕ್ಕಳು, ಅದು ವಿದ್ಯಾರ್ಥಿನಿಯರು. ಸ್ವಾಮಿ ವಿವೇಕಾನಂದರ ಇಚ್ಛೆ ಏನಂದರೆ ವಿದ್ಯಾರ್ಥಿನಿಯರಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ
ಶಿಕ್ಷಣ ಭಾಳ ಮುಖ್ಯ ಅಂತ ಅವರ ಒಂದು ವಿಚಾರಧಾರಣೆ ಇದೆ. ನಮಗೆ ಈ ಒಂದು ಕೆಲಸ ತೆಗೆದುಕೊಳ್ಳೋಕ್ಕೆ ಶ್ರೀ ಮಧುಕರ್ಜಿಯವರು ವಿಭಾಗದಲ್ಲಿದೆ. ಜಿಲ್ಲೆಯಿಂದೆಲ್ಲ ಹೆಣ್ಮಕ್ಳು ಬರ್ತಾರೆ. ಅವ್ರಿಗೆ ವಿದ್ಯೆಯನ್ನು ಕೊಡೋದಕ್ಕೆ ಸರ್ಕಾರ ಇವೆಲ್ಲ ವ್ಯವಸ್ಥೆ ಮಾಡಿದರು. ಭೋಜನ ಭಾಳ ಕಷ್ಟ ಇದೆ. ನಾನು ಎಷ್ಟು ಒಳ್ಳೆಯ ಅನುಭವ ಪಡೆದೆ ಅಂದರೆ, ನಾವೆಲ್ಲರೂ ವಿಶ್ವವಿದ್ಯಾಲಯದಲ್ಲಿ ಊಟದನ್ನು ಆರಂಭ ಮಾಡಿದಾಗ ವೈಸ್ ಚಾನ್ಸಲರು ಮತ್ತು ಪ್ರಿನ್ಸಿಪಾಲ್ಗಳು 3 ಜನ ಪ್ರಿನ್ಸಿಪಾಲ್ಗಳು ಹೇಳ್ತಾರೆ, ಆರಂಭ ಮಾಡಿದ ನಾನು ಕರ್ಕೊಂಡು ಹೋಗಿದ್ದು ಹಿಂದುಗಡೆ ಬೆಂಚಲ್ಲಿ ಮಲ್ಕೊಬಿಟ್ಟಿರೋರು ಹೆಣ್ಮಕ್ಳೆಲ್ಲ. ಯಾಕೆಂದರೆ ಗಂಡು ಮಕ್ಕಳು ಈಗ ಗೌರಿಬಿದ್ದೂರಿಂದ ಬರ್ತಾರೆ, ಡಾಬಾಸ್ಪೇಟೆಯಿಂದ ಬರ್ತಾರೆ, ಕುಂಡಗಲ್ಲಿಂದ ಬರ್ತಾರೆ, ಪಾವಗಡದಿಂದ ಬರ್ತಾರೆ, ವೈನ್ ಹೊಸಕೋಟೆಯಿಂದ ಬರ್ತಾರೆ. ಬೆಳಗ್ಗೆ ಏಳಬೇಕು, ಬಸ್ಸಲ್ಲಿ ಬರಬೇಕು. ಬಸ್ಸೇನೋ ಇದು ಪಾಸೋ ಟಿಕೆಟು ಏನೋ ಮಾಡಿಕೊಡ್ತಾರೆ. ಊಟ ಆ ಡಬ್ಬಿನಲ್ಲಿ ಹಾಕ್ಕೊಂಡು ಬರ್ತಾರೆ. ಅದು ಅಲ್ಲಾಡಿ 12 ಗಂಟೆಗೆ ಇಲ್ಲಿಗೆ ಬಂದ ಮೇಲೆ ಮಧ್ಯಾಹ್ನ ಅವರು ಊಟಕ್ಕೆ ಬಾಕ್ಸ್ ತೆಗೆದ್ರೆ ಗಪ್ ಅಂತ ಸ್ಮೆಲ್ ಬರ್ತಿತ್ತು. ಸೊ ಊಟ ಇಲ್ಲದೇ ಪಾಠ ನಿಮ್ಗೆ ಗೊತ್ತೇ ಇದೆ, ಆಗೋದಿಲ್ಲ. ನನಗೀಗ ನಿಮ್ಗೆ ಭಾಳ ಸಂತೋಷವಾಗುತ್ತೆ ನಿಮ್ಗೆ ಹೇಳಲಿಕ್ಕೆ. ಜ್ಞಾನ ಸಿರಿಯಲ್ಲೂ ನಾವು ಆರಂಭ ಮಾಡಿದೆ, ಅಲ್ಲೂ ಆರಂಭ ಮಾಡಿದ್ದೀವಿ. ಸರಿ ಸುಮಾರು ಈಗ 3,500 ಮಕ್ಕಳು ಕೊಡ್ತಾ ಇದೆ. ಇದನ್ನು ಸೇರಿದ್ರೆ 4,000 ಮಕ್ಕಳು ಕೊಡ್ತೀವಿ. ಇದೊಂದು ಕಾರ್ಯಕ್ರಮ. ಎಲ್ಲ ಜನರು, ಅದರಲ್ಲೂ ಇಂಥ ದೊಡ್ಡ ದೊಡ್ಡ ಸಿಟಿನಲ್ಲಿರೋ ಜನ ಯೋಚನೆ ಮಾಡಿದ್ರೆ ಇಂತಹ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಕಾರ ಆಗುತ್ತೆ. ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.